ಮೊನ್ನೆಯಷ್ಟೇ RRನ ವೈಭವ್ ಸೂರ್ಯವಂಶಿ 14 ವರ್ಷದ ಇನ್ನೂ ಕೂಡ ಮೀಸೆ ಚಿಗುರದ ಹುಡುಗ ಅಂತಲೇ ಹೇಳ್ಬೋದು. ಅವರು ಬ್ಯಾಟಿಂಗ್ಗೆ ಇಳಿದು ಮ್ಯಾಜಿಕನ್ನು ಮಾಡಿದರು. ಎಂಥ ಒಂದು ಅದ್ಭುತ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡಿ 4-6ಗಳ ಸುರಿಮಳೆಯನ್ನು ಸುರಿಸಿದ್ರು. ಇದು ದೊಡ್ಡ ಸುದ್ದಿ ಆಗಿತ್ತು. ನಿನ್ನೆ ಮತ್ತೊಬ್ಬ ಯಂಗ್ಸ್ಟರ್ 17 ವರ್ಷದ ಆಯುಷ್ ಮಾತ್ರೆ ಸದ್ದು ಮಾಡಿದರು. ಈ ಆಯುಷ್ ಮಾತ್ರೆ ಬ್ಯಾಟಿಂಗ್ಗೆ ಮುಂಬೈಯಿಂದ ಕೂಡ ಭರ್ಜರಿ ಏನು ಬೆಂಬಲ ವ್ಯಕ್ತ ಆಯಿತು. ಅವರು ಕೂಡ ಮೆಚ್ಚುಗೆಯನ್ನು ಸೂಚಿಸಿದರು. ಆಯುಷ್ ಮಾತ್ರೆ ಔಟಾಗಿ ಹೋದ ನಂತರ ಅಲ್ಲಿ ಸೂರ್ಯಕುಮಾರ್ ಯಾದವ್ ಅವ್ರನ್ನ ಔಟ್ ಆಗಿದ್ದಕ್ಕೆ ಬೇಜಾರು ಮಾಡ್ಕೋಬೇಡ, ಚೆನ್ನಾಗಿ ಆಡಿದೆಯಾ ಅಂತ ಅವ್ರನ್ನ ಮೆಚ್ಕೋತಾ ಇದ್ರು. ಸೊ ಇದು ಆಯುಷ್ ಮಾತ್ರೆ ಯಾರು, ಇವರು ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ಗೆ ಹೇಗೆ ಬಂದರು? ಆಯುಷ್ ಮಾತ್ರೆ ಮುಂಬೈ ಮೂಲದವರು, ಮಹಾರಾಷ್ಟ್ರದ ವಿರಾರ್ನವರು. ಇವರು ಇನ್ನು 17 ವರ್ಷದ ಬ್ಯಾಟ್ರಿ. ಇವ್ರನ್ನ ಋತುರಾಜ್ ಗಾಯಕ್ವಾಡ್ಗೆ ರಿಪ್ಲೇಸ್ಮೆಂಟ್ ಆಗಿ ಚೆನ್ನೈ ತಗೊಂಡಿತ್ತು. ಸಹಜವಾಗಿಯೇ ಶೇಖ್ ರಶೀದ್, ರಚಿನ್ ರವೀಂದ್ರ ಆರಂಭ ಮಾಡಿದರೆ ಋತುರಾಜ್ ಗಾಯಕ್ವಾಡ್ ಸ್ಥಾನದಲ್ಲಿ ಅಂದರೆ 1 ಡೌನಲ್ಲಿ ಆಯುಷ್ ಮಾತ್ರೆ ಬಂದರು. ಆಯುಷ್ ಮಾತ್ರೆ ಬ್ಯಾಟಿಂಗಲ್ಲಿ 2 6 4 4ಗಳಿತ್ತು. 15 ಬಾಲ್ಗಳನ್ನು ಎದುರಿಸಿದಂಥ ಬ್ಯಾಟ್ಸ್ಮನ್ 213ರ ಸ್ಟ್ರೈಕ್ ರೇಟಲ್ಲಿ 32 ರನ್ನನ್ನು ಹೊಡೆದ್ರು. ಹಾಗಾಗಿ ಅದ್ಭುತವಾಗಿ ಬ್ಯಾಟ್ ಮಾಡಿ ಒಂದು ಚೆನ್ನೈಗೆ 176 ಒಳ್ಳೆಯ ಸ್ಕೋರನ್ನು ತಂದುಕೊಡುವಲ್ಲಿ ಆಯುಷ್ ಮಾತ್ರೆ ನೆರವಾದರು. ಮೊದಲ ಪಂದ್ಯದಲ್ಲೇ ಸಿಕ್ಕ ಅವಕಾಶನ ಅದ್ಭುತವಾಗಿ ಬಳಸ್ಕೊಂಡ್ರು. ಚೆನ್ನೈ ಮಾತ್ರ ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗೆ ಹೋಗಿದೆ. ಇನ್ನು ಅವರು ಗೆಲ್ಲೋದು ಕೂಡ ಅಂದರೆ ಕ್ವಾಲಿಫೈ ಆಗೋದು ತುಂಬ ಕಷ್ಟ ಇದೆ, ತೀರಾ ಕಷ್ಟ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಚೆನ್ನೈಗೆ ಬರುವ ವರ್ಷಗಳಿಗೆ ಭರವಸೆಯ ಸ್ಟಾರ್ಗಳು ಕಾಣ್ತಾ ಇದ್ದಾರೆ. ಶೇಖ್ ರಶೀದ್ ಕಳೆದ 2-3 ಮ್ಯಾಚ್ಗಳಿಂದ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ. ನಿನ್ನೆ ಮ್ಯಾಚ್ ಅಂತ ಏನು ಪರ್ಫಾರ್ಮೆನ್ಸ್ ಕೊಡಲಿಲ್ಲ, ಆದರೆ ಆಯುಷ್ ಮಾತ್ರ ನಿನ್ನೆ ಭರವಸೆಯ ಬ್ಯಾಟಿಂಗ್ ಮಾಡಿದರು. ಆಮೇಲೆ ರವೀಂದ್ರ ಜಡೇಜಾ, ದುಬೆ ಕೂಡ ಒಳ್ಳೆ ಬ್ಯಾಟನ್ನು ಮಾಡಿ ಮುಂಬೈನು ಚೆನ್ನೈ ಸ್ಕೋರ್ ಏನು 176ಕ್ಕೆ ಹೆಚ್ಚಿಸೋದಕ್ಕೆ ಕಾರಣ ಆದರು. ಇದಾದ ನಂತರ ಮುಂಬೈ ಬಿಡಿ ಅದನ್ನು ಲೀಲಾಜಾಲವಾಗಿ ಒಂದು ವಿಕೆಟನ್ನು ಕಳ್ಕೊಂಡು ಅಷ್ಟೇ. ರ್ಯಾನ್ ರಿಕೆಲ್ಟನ್ ಔಟ್ ಆಗಿದ್ದಷ್ಟೇ ಸೂರ್ಯಕುಮಾರ್ ಯಾದವ್ ಹಾಗೆ ರೋಹಿತ್ ಶರ್ಮಾ ಮ್ಯಾಚನ್ನು ಅದ್ಭುತವಾಗಿ ಫಿನಿಷ್ ಮಾಡಿದರು. ಆದರೆ ಗಮನ ಸೆಳೆದಿದ್ದು ಮಾತ್ರ ಚೆನ್ನೈನ ಯಂಗ್ ಬ್ಯಾಟರ್ ಆಯುಷ್ ಮಾತ್ರೆ. 17 ವರ್ಷದ ಇವರು ಫ್ಯೂಚರ್ ಆಗ್ತಾರೆ IPLಗೆ ಅಥವಾ ಇಂಡಿಯನ್ ಕ್ರಿಕೆಟ್ಗೆ ಅನ್ನುವಂಥ ಒಂದು ಭರವಸೆ. ಯಾಕೆಂದರೆ ಮಹಾರಾಷ್ಟ್ರ ಮೂಲದವರು, ಮಹಾರಾಷ್ಟ್ರ ಅಂದರೆ ಕ್ರಿಕೆಟ್ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಸೊ ಅಲ್ಲಿಂದ ಬಂದಿದ್ದಾರೆ. ಅಂದರೆ ಚೆನ್ನೈಯಲ್ಲಿ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಒಬ್ಬ ಭರವಸೆಯ ಚೆನ್ನೈಗೆ ಪ್ಲೇಯರ್ ಆಗ್ತಾರೆ, ಅವರು ಇವ್ರನ್ನ ಗ್ರೂಮ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ.